ಆಲ್ರೆಡಿ ನಮ್ಮ ಏರು ಎಕರೆಗಟ್ಟಲೆ ಎಗರೋಗಿದೆ. ಸೊ ಈ ವಿಂಟರಲ್ಲಿ ಇನ್ನೂ ತುಂಬ ಏರ್ ಫಾಲ್ ಆಗ್ತಿದೆ ಅಂತ ಟೆನ್ಷನ್ ಅಂತಿದ್ದೀರಾ. ಸೊ ಈ ವಿಂಟರಲ್ಲಿ ನಮ್ಮ ಹೇರ್ನ ಯಾವ ರೀತಿ ಟೇಕ್ ಕೇರ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮೊದಲನೇದು, ವಿಂಟರ್ ಬಂದಿದೆ ಅಂತ ನೀವು ತುಂಬ ಹಾಟ್ ವಾಟರಲ್ಲಿ ಏರ್ ವಾಶ್ ಮಾಡೋದು ಇಲ್ಲ ರೆಗ್ಯುಲರ್ಲಿ ಏರ್ ವಾಶ್ ಮಾಡೋದು ಮಾಡ್ತಿದ್ರೆ ಈಗಲೇ ನಿಲ್ಲಿಸ್ಬಿಡ್ರಿ. ಇದರಿಂದ ನಮ್ಮ ಏರಲ್ಲಿ ಇರುವಂಥ ನ್ಯಾಚುರಲ್ ಆಯಿಲ್ಸ್ ಆ್ಯಂಡ್ ಮಾಯಿಶ್ಚರ್ ಎಲ್ಲ ಹೋಗಿ ತುಂಬ ಡ್ರೈ ಆಗಿ ಫ್ರೀಸ್ ಆಗಾದರೆ ರೆಡಿ ಆಗುತ್ತೆ. ಸೊ ಇದಕ್ಕೋಸ್ಕರ ನೀವು ಏನೂ ಇಲ್ಲ, ವೀಕ್ಲಿ 2 times ಏರ್ ವಾಶ್ ಆದರೆ ಮಾಡಿರಿ. ಏರ್ ವಾಶ್ ಮಾಡಬೇಕಾದ್ರೆ ತುಂಬ ಹಾಟ್ ವಾಟರ್ ಆಗಲಿ ತುಂಬ ಕೋಲ್ಡ್ ವಾಟರ್ ಆಗಲಿ ಬಳಸೋಕ್ಕೆ ಹೋಗ್ಬೇಡ್ರಿ. ಸೊ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನಿಮ್ಮ ಹೇರ್ನ ವಾಶ್ ಮಾಡೋದ್ರಿಂದ ನಿಮ್ಮ ಹೇರು ಆ್ಯಂಡ್ ಸ್ಕ್ಯಾಲ್ಪ್ ಎರಡೂ ಸೇಫ್ ಆಗಿರುತ್ತೆ. ಸೊ ಫಸ್ಟ್ ಮಿಸ್ಟೇಕ್ ಇದನ್ನು ಅವಾಯ್ಡ್ ಮಾಡಿರಿ. ಎರಡನೇದು, ಟೇಕ್ ಕೇರ್ ಯುವರ್ ಶಾಂಪೂಸ್ ಆ್ಯಂಡ್ ಕಂಡೀಷ್ನರ್. ನೀವು ಯಾವ ಶಾಂಪು ಬಳಸ್ತಿದ್ದೀರಾ, ಯಾವ ಕಂಡೀಷ್ನರ್ ಬಳಸ್ತಿದ್ದೀರಾ. ಕೆಲವು ಜನ ಅಂತೂ ಕಂಡೀಷ್ನರ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಈ ಥರ ನಿಮ್ಮ ಶಾಂಪು ಆ್ಯಂಡ್ ಕಂಡೀಷ್ನರ್ ಬಗ್ಗೆ ತುಂಬ ಗಮನ ಇರಲಿ. ಯಾಕಂದರೆ ಒಂದನೇದು, ನಾವು ಬಳಸೋ ಶಾಂಪಲ್ಲಿ ಆರ್ಶ್ ಕೆಮಿಕಲ್ಸ್ ಇರ್ತವೆ, ಲೈಕ್ ಪ್ಯಾರಾಬಿನ್, ಸಲ್ಫೇಟ್. ಈ ಥರ ಕೆಮಿಕಲ್ಸಿಂದ ನಮ್ಮ ಹೇರ್ ಅನ್ನೋದು ತುಂಬ ಬೇಗ ಹಾಳಾಗುತ್ತೆ. ಸೊ ನಮ್ಮ ಅಂಗಡಿಯಲ್ಲಿ 2 rupees ಪಾಕೆಟಲ್ಲಿ ಸಿಗುತ್ತಲ್ಲ, ಸೊ ಅವ್ಯಾವೂ ಸೇಫ್ ಅಲ್ಲ. ಬೆಟರ್ ಒಂದು ಡರ್ಮಟಾಲಜಿಸ್ಟ್ನ ಕೇಳ್ರಿ, ಇಲ್ಲ ತುಂಬ ಯೂಟ್ಯೂಬ್ ವಿಡಿಯೋಸ್ ಇದೆ, ನಿಮ್ಮ ಹೇರ್ ಟೈಪ್ ಯಾವುದು, ಅದಕ್ಕೆ ಸೂಟ್ ಆಗೋಂಥ ಶಾಂಪು ಯಾವುದು ಅಂತ ನೋಡಿ ಸೆಲೆಕ್ಟ್ ಮಾಡಿ ಈ ವಿಂಟರಲ್ಲಿ ಕೇರ್ಫುಲ್ ಆಗಾದರೆ ಯೂಸ್ ಮಾಡಿರಿ. ಅದರಲ್ಲೂ ಜಾಸ್ತಿ ಶಾಂಪು ಬಳಸೋಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಒನ್, ಕಂಡೀಷ್ನರ್ ಕಂಪಲ್ಸರಿ ಯೂಸ್ ಮಾಡಿರಿ. ಇದರಿಂದ ನಮ್ಮ ಹೇರಲ್ಲಿ ಹೋಗಿರುವಂಥ ಮಾಯಿಶ್ಚರ್ ರೀಫಿಲ್ ಆಗಿ ಹೇರ್ ಹೆಲ್ದಿ ಆಗಾದರೆ ಇರುತ್ತೆ. ಇದರಿಂದ ನಮ್ಮ ಏರ್ ಫಾಲ್ ಕಡಿಮೆ ಆಗೋ ಚಾನ್ಸಸ್ ತುಂಬ ಇದೆ. ಮೂರನೇದು, ನಿಮಗೆ ಟೈಮ್ ಇಲ್ಲ ಅಂದರೂ ಸ್ವಲ್ಪ ಟೈಮ್ ಮಾಡ್ಕೊಂಡು ನಿಮ್ಮ ಹೇರ್ಗೆ ಏರ್ ಮಾಸ್ಕ್ನ ಆದರೆ ಅಪ್ಲೈ ಮಾಡಿರಿ. ಬೆಟರ್ ಹೈಡ್ರೇಟಿಂಗ್ ಏರ್ ಮಾಸ್ಕ್ಸ್ ಆದರೆ ಅಪ್ಲೈ ಮಾಡಿರಿ. ಸೊ ಇದರಿಂದ ನಮ್ಮ ಹೇರಲ್ಲಿ ಹೋಗಿರುವಂಥ ಟೆಕ್ಸ್ಚರ್ ಆ್ಯಂಡ್ ಮಾಯಿಶ್ಚರ್ ಎರಡು ರೀಫಿಲ್ ಆಗಿ ನಮ್ಮ ಹೇರ್ ಹೆಲ್ದಿ ಆಗಾದರೆ ಇರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಬೆಟರ್ ಹೇರ್ ಹೈಡ್ರೇಟಿಂಗ್ ಮಾಸ್ಕ್ಸ್ ಇದೆ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ರಿ. ಸೊ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲಾಸ್ಟ್ ಒನ್ ಆ್ಯಂಡ್ ತುಂಬ ಸಿಂಪಲ್ ಒನ್, ಮೇಂಟೈನ್ ಯುವರ್ ಡಯಟ್. ಸೊ ನಿಮ್ಮ ಡಯಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ನೀಟಾಗಿರೋಗಾದರೆ ನೋಡ್ಕೊಳ್ರಿ. ನಿಮ್ಮ ಹೇರ್ ಹೆಲ್ತ್ ಇನ್ಕ್ರೀಸ್ ಆಗೋಂಥ ಫುಡ್ನ ಆದರೆ ಜಾಸ್ತಿ ತಿನ್ನಿ. ಸೊ ಇದರಿಂದ ನಮ್ಮ ಹೇರು ಸೇಫ್, ನಮ್ಮ ಬಾಡಿ ಸೇಫ್, ನಾವು ಸೇಫ್ ಆಗಿರ್ತೀವಿ. ಸೊ ಡಯಟ್ ಈಸ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಥಿಂಗ್. ಸೊ ಇದನ್ನು ನೀವು ಅಚೀವ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ನೀವು ಸರ್ವ್ ಮಾಡ್ತೀರಾ. ಸೊ ಇದಿಷ್ಟು ಈ ವಿಂಟರಲ್ಲಿ ನಮ್ಮ ಹೇರ್ ಬಗ್ಗೆ ತಾಬೇಕಿರೋ ಕೇರ್ಸ್ ಆದರೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂತಿದ್ದೀನಿ. ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಅನಿಸಿದ್ರೆ ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.